ರೋಟಿ ರವೆ, ಅಕ್ಕಿ ಹಿಟ್ಟು, ಮೈದಾ ಎಲ್ಲ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಹಸಿಮೆಣಸಿನಕಾಯಿ 4, ಕೊತ್ತಂಬರಿ ಸೊಪ್ಪು ಒಂದಿಷ್ಟು, ಕರಿಬೇವು ಒಂದು 5 ಕಡ್ಡಿ ಅಷ್ಟು ಸಣ್ಣ ಹಚ್ಚಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಕಲಿಸ್ಬಿಟ್ಟು ದೋಸೆ ಒಯ್ಯೋದು. ಎಷ್ಟೊತ್ತು ನೆನಿಬೇಕಿದು? ನೆನೆಯೋದೇನು ಬೇಡ, ಓಕೆ, ಇಮಿಡಿಯೇಟ್ಲಿ ಹಾಕ್ಬೋದು. ಓಕೆ ಓಕೆ, ಕಲಿಸ್ಬಿಡಿ ಒಯ್ದುಬಿಡಿ. ಓಕೆ, ಸೊ ಅಷ್ಟು ತೆಳ್ಳಕ್ಕಿರಬೇಕು. ಅಷ್ಟು ತೆಳ್ಳಗೆ ಓಕೆ, ಉಯ್ಯೋದು ತೋರಿಸ್ತೀನಿ ಆಮೇಲೆ. ಆಮೇಲೆ ಅದೇ ಇರೋದು ಟ್ರಿಕ್, ಹೆಂಗೆ ಉಯ್ಬೇಕು ಹೆಂಗೆ ಮಾಡ್ಬೇಕು ಅನ್ನೋದು. ಕಾಣಿಸುತ್ತಾ? ನೋಡಿ ಇಷ್ಟು ನೀರು ಬರ್ಬೇಕು ನೋಡಿ. ಇದು 4 ದೋಸೆ ಆಗುತ್ತೆ ಕರೆಕ್ಟಾಗಿ. ಓಕೆ, ಆಯ್ತಾ? ಅದು ಎಷ್ಟು ಬಿಸಿ ಆಗಬೇಕು? ಫುಲ್ ಬಿಸಿ ಬರಬೇಕು. ಓಕೆ, ಫುಲ್ ಬಿಸಿ ಆಗಲಿ. ಇದಿದ್ರೆ ಏನಾಗ್ತದೆ ಗೊತ್ತಾ, ಎದಾಳಲ್ಲ ಮೈಲಿಗೆ. ನಾರಲ್ಲಿ ಚೆನ್ನಾಗಿ ಹಂಚಿನ ಉಜ್ಜಿ, ಇದಿಲ್ಲ ಒಂದು ಈರುಳ್ಳಿ ಪೀಸ್ ಒಂದು ಚಿಕ್ಕದು, ಇಲ್ಲ ಆಲೂಗಡ್ಡೆ, ಯಾವುದರಲ್ಲೂ ಹಂಚಿನ ಚೆನ್ನಾಗಿ ಉಜ್ಕೋಬೇಕು. ಅವಾಗ ಕ್ಲೀನಾಗಿ ದೋಸೆ ಬರುತ್ತೆ. ಇದರಲ್ಲಿ ಉಜ್ಜಿ ಚೆನ್ನಾಗಿ ಹೇಗೆ ಈರುಳ್ಳಿ ತೊಗೊಂಡು ಒಂಚೂರು ಎಣ್ಣೆ ಬಳ್ಕೊಂಬಿಟ್ಟು ಚೆನ್ನಾಗಿ ತಿಕ್ಕಿ ಹಿಂಗೆ ಅವಾಗ ಏನಾಗ್ತದೆ ನೀಸ್ ಬರ್ತದೆ ಹಂಚು ಹಿಡ್ಕೊಳ್ಳಿ ಹಿಂಗೆ. ಗೊತ್ತಾ? ಅಷ್ಟೇ. ಹೀಗೆ ಮಾಡಿ ಇದನ್ನ ಹೀಗೆ ಸ್ವಲ್ಪ ತಗೊಂಡು ಈ ತೂತ ಇರುತ್ತಲ್ಲ, ಈ ತೂತ ಎಲ್ಲ ಫಿಲಪ್ ಮಾಡಿ ಈಗ ಏನ ಅವಾಗ ಎಲ್ಲೂ ಗ್ಯಾಪ್ ಇರಲ್ಲ. ಹಾಕೋದು ಬೇಡ, ಒಂದೇ ಸೈಡ್ನಲ್ಲಿ ಬೇಯಬೇಕು. ಗರಿ 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 ಆಗಿರುತ್ತೆ. ಯಾವ ಥರ ಬರುತ್ತೆ? ಫುಲ್ ಗರ್ಗರಿ ಆಗಿದೆ. ನೋಡಿ ಹಿಂಗೆ ಬರುತ್ತೆ. ಹೆಂಗೆ ಬರ್ತಾ ಇದೆ? ಹಿಂಗೆ ಬರುತ್ತೆ ದೋಸೆ, ರವೆ ದೋಸೆ. ಇದಕ್ಕೆ ಚಟ್ನಿ ಏನು ಬೇಕಿಲ್ಲ. ಚಟ್ನಿ ಪುಡಿ ಬೇಕಾದರೆ ಹಾಕ್ಕೊಳ್ಬೋದು ಅವಶ್ಯಕತೆ ಇದ್ದರೆ.